ಬಹಳ ಪ್ರಮುಖವಾಗಿ ತುಮಕೂರಿಂದ ಬಹಳ ಗೊಂದಲ ಇರುವಂಥದ್ದು ಬಿಜೆಪಿಯವರಿಗೆ ಯಾರಿಗೆ ಟಿಕೆಟ್ ಕೊಡಬೇಕು ಬೇಡ ಅಂತ. ಅದ್ರ ಜೊತೆಗೆ ವಿ ಸೋಮಣ್ಣ ಅವರು ಕೂಡ ಒಂದಿಷ್ಟು ಅಸಮಾಧಾನ ಹೊರಹಾಕಿದ್ರು. ಫೈನಲಿ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಘೋಷಣೆ ಆಗೇ ಬಿಡ್ತು. ತುಮಕೂರು ಟಿಕೆಟ್ ಘೋಷಣೆ ಆದ ಬೆನ್ನಲ್ಲಿಗೆ ಸೋಮಣ್ಣ ಸಕ್ರಿಯವಾಗಿ ರಾಜಕಾರಣಕ್ಕೆ ಪಾಲ್ಗೊಂಡಿದ್ದಾರೆ. ಪ್ರಭಾವಿ ಮಠಗಳ ಮಠಾಧೀಶರನ್ನ ಭೇಟಿಯಾಗಿದ್ದಾರೆ ವಿ ಸೋಮಣ್ಣ. ನಿನ್ನೆ ಮಧ್ಯಾಹ್ನವೇ ಸಿದ್ಧಗಂಗಾ ಶ್ರೀಗಳೊಂದಿಗೆ ಗೌಪ್ಯ ಮಾತುಕತೆ ಕೂಡ ನಡೆಸಿದ್ದಾರೆ. ತಮಗೆ ಟಿಕೆಟ್ ಫೈನಲ್ ಆದ ಬಗ್ಗೆ ಶ್ರೀಗಳ ಬಳಿ ಹೇಳ್ಕೊಂಡಿದ್ರು ವಿ ಸೋಮಣ್ಣ. ತುಮಕೂರು ಪಾಲಿಕೆ ಮಾಜಿ ಸದಸ್ಯ ಬಸವರಾಜು ಗೃಹ ಪ್ರವೇಶ ಇದು. ಆ ಕಾರಣದಿಂದ ಗೃಹ ಪ್ರವೇಶ ಕಾರ್ಯಕ್ರಮ ಕೂಡ ನೆರವೇರಿಸಿ ಅದಾದ ಮೇಲೆ ಪ್ರಭಾವಿ ಮಠಗಳ ಮಠಾಧೀಶರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ಮಧ್ಯಾಹ್ನವೇ ಸಿದ್ಧಗಂಗಾ ಶ್ರೀಗಳ ಜೊತೆ ಗೌಪ್ಯ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಆ ಫೋಟೋಸನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. ಇನ್ನೊಂದು ಕಡೆಯಲ್ಲಿ ತುಮಕೂರು ಪಾಲಿಕೆ ಮಾಜಿ ಸದಸ್ಯ ಬಸವರಾಜು ಗೃಹ ಪ್ರವೇಶ, ಅಲ್ಲಿಗೆ ಪಾದಪೂಜೆಗೆ ತೆರಳಿದ್ದಾರೆ ಸಿದ್ಧಗಂಗಾ ಸ್ವಾಮೀಜಿಯವರು. ಆ ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ. ಒಂದಿಷ್ಟು ಅಸಮಾಧಾನ ಇದ್ದಿತ್ತು ಬಿಜೆಪಿ ಪಕ್ಷದಲ್ಲೇ ವಿ ಸೋಮಣ್ಣ ಅವರಿಗೆ. ಅದೆಲ್ಲವೂ ಕೂಡ ಈಗ ಶಮನ ಆಯಿತು. ಆದಿಚುಂಚನಗಿರಿ ಮಠ ಸ್ವಾಮೀಜಿ ಭೇಟಿಯಾಗಿದ್ದಾರೆ ವಿ ಸೋಮಣ್ಣ. ಅದಾದ ನಂತರ ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ ವಿ ಸೋಮಣ್ಣ ಅವರು. ಇಂದು ಬೆಂಗಳೂರಿನಲ್ಲಿ ಭೇಟಿಯಾಗಿದ್ದಾರೆ ವಿ ಸೋಮಣ್ಣ. ಆದಿಚುಂಚನಗಿರಿ ಮಠದ ಸ್ವಾಮೀಜಿ ಶ್ರೀ ನಿರ್ಮಲಾನಂದನಾಥ ಶ್ರೀ ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ ಬೆಂಗಳೂರಿನಲ್ಲಿ. ತುಮಕೂರಿನಲ್ಲಿ ಪ್ರತ್ಯೇಕ ಕೊಠಡಿಯಲ್ಲಿ ಸುಮಾರು 15 ನಿಮಿಷ ಸಿದ್ಧಗಂಗಾ ಶ್ರೀಗಳ ಜೊತೆ ವಿ ಸೋಮಣ್ಣ ಚರ್ಚೆಯನ್ನು ನಡೆಸಿದ್ರು. ಸೋಮಣ್ಣ ಅವರಿಗೆ ಸಾಥ್ ಕೊಟ್ಟಿದ್ರು ತುಮಕೂರು ನಗರ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಅವರು ಕೂಡ. ನಾವು ನಿಮ್ಮ ಬೆನ್ನಿಗೆ ನಿಲ್ತೀವಿ, ನೀವು ಗೆದ್ದೇ ಗೆಲ್ತೀರಾ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡೋಣ, ತುಮಕೂರಲ್ಲಿ ವಿ ಸೋಮಣ್ಣ ಅವ್ರನ್ನ MP ಮಾಡೋಣ, ಆ ನಿಟ್ಟಿನಲ್ಲಿ ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ತುಮಕೂರು ನಗರ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಅವರು ವಿ ಸೋಮಣ್ಣ ಬಳಿ ಹೇಳಿಕೊಂಡಿದ್ದಾರೆ. ಒಡಾರೆಯಲ್ಲಿ ಈಗ ಟಿಕೆಟ್ ಅಂತೂ ಘೋಷಣೆ ಆಯಿತು. ಸೋಮಣ್ಣ ಅವರು ಕೂಡ ಸಕ್ರಿಯವಾಗಿ ಭಾಗಿಯಾಗ್ತಾ ಇದ್ದಾರೆ, ಕ್ಷೇತ್ರದಲ್ಲಿ ಪರ್ಯಟನೆ ನಡೆಸ್ತಾ ಇದ್ದಾರೆ. ಶತಾಯಗತಾಯ ಗೆಲ್ಲೇಬೇಕು ಎನ್ನುವಂಥ ನಿರೀಕ್ಷೆಯನ್ನು ವಿ ಸೋಮಣ್ಣ ಇಟ್ಕೊಂಡಿದ್ದಾರೆ.